ನಮಸ್ಕಾರ ವೀಕ್ಷಕರೇ, ವಿಶೇಷ ಸುದ್ದಿಗೆ ಸ್ವಾಗತ. ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಾನೆ ಬರದ ಕತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಾಲಾಗಿದ್ದ ಹೇಗೆ? ಆ ಸಿನಿಮಾ ಯಾವುದು ಗೊತ್ತೇ? ಬನ್ನಿ, ಇದೇ ಈ ಹೊತ್ತಿನ ವಿಶೇಷ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಇವರಿಬ್ಬರು ಕೂಡ ಕನ್ನಡ ಚಿತ್ರರಂಗದ ಎರಡು ಕಣ್ಗಳಿದ್ದಂತೆ. ಇವರಿಬ್ಬರು ಕೂಡ ಪರಸ್ಪರ ಒಬ್ಬರೊಬ್ಬರನ್ನ ಗೌರವಿಸ್ತಾ ಇದ್ರು. ಸಿನಿಮಾ ರಂಗದಲ್ಲಿ ಎರಡು ತಂಡಗಳಾಗಿ ಕೆಲಸ ಮಾಡ್ತಾ ಇದ್ರು. ಪರಸ್ಪರ ಒಳಿತನ್ನೇ ಬಯಸಿದ್ದಾರೆ. ಅದಕ್ಕೊಂದು ಸುಂದರ ಉದಾಹರಣೆ ಇಲ್ಲಿದೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಪೌರಾಣಿಕ ಸಿನಿಮಾಗಳಿಂದ ಸಾಮಾಜಿಕ ಸಿನಿಮಾಗಳ ಕಡೆಗೆ ಮುಖ ಮಾಡಿದ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಕಾರಣಕ್ಕೆ ಅಣ್ಣಾವರು ಹಾಗೂ ವಿಷ್ಣುದಾದಾ ಅವರ ಸಿನಿಮಾಗಳ ಆಯ್ಕೆ ಬೇರೆ ಬೇರೆ ಆಗಿರ್ತಾ ಇತ್ತು. ಆದರೆ ಹಿರಿಯ ನಿರ್ದೇಶಕ ಭಾರ್ಗವ ಅವರಿಗೆ ಅಣ್ಣಾವರು ನಟಿಸಿದ ಸಿನಿಮಾದ ರೀತಿಯಂತೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ಕೂಡ ಡೈರೆಕ್ಟ್ ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಆ ಸಿನಿಮಾವೇ ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ನಿರ್ದೇಶಕ ಭಾರ್ಗವ ಅವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಆ ವೇಳೆ ಅಣ್ಣಾವರು ಪಾತ್ರದಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ಕೂಡ ಒಂದು ಸಿನಿಮಾ ಮಾಡಬೇಕು ಅಂತ ಕನಸನ್ನ ಕಂಡಿದ್ರು. ಹೀಗಾಗಿ ಕಥೆಯನ್ನ ಹುಡುಕ್ತಾ ಇದ್ರು. ಅದೇ ವೇಳೆ ತಮ್ಮ ಮನದ ಆಸೆಯನ್ನು ಅಣ್ಣಾವರಿಗೆ ಹೆಚ್ಚಾಗಿ ಕಥೆಯನ್ನ ಬರಿತಾ ಇದ್ದ ಚಿ ಉದಯ್ ಶಂಕರ್ ಅವರ ಬಳಿ ಹೇಳ್ಕೊಂಡಿದ್ರು. ಕೂಡಲೇ ಅವರು ರಾಜ್ಕುಮಾರ್ ಅವರಿಗೆ ಅಂತಾನೆ ಬರೆದಿದ್ದ ಕಥೆಯನ್ನ ಹೇಳಿದ್ರು. ಆದರೆ ಭಾರ್ಗವ್ ಅವರಿಗೆ ಕತೆ ಇಷ್ಟ ಆದ್ರೂ ಕೂಡ ಈ ಕತೆ ಬೇಡ ಅಂತ ಹೇಳಿದ್ರು. ಅಣ್ಣವರಿಗೆ ಬರದ ಕಥೆಯಾದ್ರೆ ಕತೆ ಬೇಡ ಅಂತ ಹೇಳಿದ್ರು. ಆಗ ಉದಯ್ ಶಂಕರ್ ಅವರು ಕತೆ ಬಗ್ಗೆ ಸ್ಪಷ್ಟನೆ ಕೊಟ್ಟ ಬಳಿಕ ಆ ಕಥೆಯನ್ನ ಭಾರ್ಗವ್ ಅವರು ಒಪ್ಕೊಂಡ್ರು. ಆಗ ಚಿ ಉದಯ್ ಶಂಕರ್ ಅವರು ಕತೆ ಬಗ್ಗೆ ಸ್ಪಷ್ಟನೆ ಕೊಟ್ಟ ಬಳಿಕ ಆ ಕಥೆಯನ್ನ ಭಾರ್ಗವ್ ಅವರು ಒಪ್ಕೊಂಡ್ರು ಅಂತ ಒಂದು ಸಂದರ್ಶನದಲ್ಲಿ ತಿಳಿಸಲಾಗಿದೆ. ರಾಜ್ಕುಮಾರ್ ಅವರನ್ನ ಗಮನದಲ್ಲಿಟ್ಕೊಂಡು ಉದಯ್ ಶಂಕರ್ ಅವರು ಕಥೆಯನ್ನ ಬರೆದಿದ್ದು ನಿಜ. ಆ ಕಾರಣಕ್ಕೆ ಭಾರ್ಗವ್ ಕತೆ ಬೇಡ ಅಂತ ಹೇಳಿದ್ರು. ಈಗಾಗಲೇ ಇದೇ ವಿಚಾರಕ್ಕೆ ಸಮಸ್ಯೆ ಆಗಿದೆ ಅಂತಾಗ ಉದಯ್ ಶಂಕರ್ ಹೇಳಿದ ಮಾತು ಸಮಾಧಾನ ತಂದಿತ್ತು. ಅಣ್ಣವ್ರಿಗಾಗಿಯೇ ಕತೆ ಬರ್ತಿದ್ರು ಕೂಡ ಅವರು ಈ ಕಥೆಯನ್ನ ಮಾಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಇಂತಹ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಗಾಗಿ ಕತೆ ಓಕೆ ಮಾಡೋದಿಲ್ಲ. ಹಾಗಾಗಿ ನೀವು ಈ ಕಥೆಯನ್ನ ಬಳಸ್ಕೊಳ್ಳಿ ಅಂತ ಹೇಳಿದ್ರು. ಆಗ ಉದಯ್ ಶಂಕರ್ ಅವರ ಕೊಟ್ಟ ಮಾತಿನಂತೆಯೇ ಆ ಕಥೆಯನ್ನು ಇಟ್ಕೊಂಡು ಭಾರ್ಗವ ನಿರ್ದೇಶನ ಮಾಡಿದ ಸಿನಿಮಾವೇ ಮತ್ತೆ ಹಾಡಿತು ಕೋಗಿಲೆ. ಈ ಸಿನಿಮಾ ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿಕೊಂಡಿದೆ. ಅಣ್ಣವರ ನಾನಿನ್ನ ಮರೆಯಲಾರೆ ಹಾಗೂ ವಿಷ್ಣುದಾದಾ ಅವರ ಮತ್ತೆ ಹಾಡಿತು ಕೋಗಿಲೆ ಎರಡರಲ್ಲೂ ಕೂಡ ಕೆಲವು ಹೋಲಿಕೆಗಳಿವೆ. ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲೂ ಕೂಡ ಅಣ್ಣವರ ಪಾತ್ರದ ಹೆಸರು ಆನಂದ ಆಗಿದೆ. ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಪಾತ್ರ ಕೂಡ ಆನಂದ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ.